Hello kids, let's look at the question, and the question says, according to Darwin, evolution is, options are a sudden but discontinuous process, B, a slow, gradual and continuous process, C, a slow, sudden and discontinuous process, D, a slow and discontinuous process. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ಡಾರ್ವಿನ್ ಅವರ ಪ್ರಕಾರ ಇವಲ್ಯೂಷನ್ ಅಂತಂದರೆ ಅದು ಯಾವ ಥರನಾಗಿರುತ್ತೆ ಅಂತ. ಆಪ್ಷನ್ ಎಲ್ಲಿ ಕೊಟ್ಟಿರುವಂಥದ್ದು ಅದು ಸಡನ್ನಾಗಿ ಆಗುವಂಥದ್ದು ಮತ್ತು ಡಿಸ್ಕಂಟಿನ್ಯೂಸ್ ಪ್ರೊಸೆಸ್ ಅಂತ, ಅದು ಜನ್ರೇಷನ್ ಆಫ್ಟರ್ ಜನ್ರೇಷನ್ ಕಂಟಿನ್ಯೂ ಆಗೋದಿಲ್ಲ, ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ ಅಂತ. ಡಾರ್ವಿನ್ ಅವರು ಇವಲ್ಯೂಷನ್ನ ಈ ರೀತಿಯಾಗಿ ಹೇಳಲಿಲ್ಲ, ಹಾಗಾಗಿ ಇದು ಇನ್ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ, ಅ ಸ್ಲೋ, ಗ್ರ್ಯಾಜುವಲ್ ಆ್ಯಂಡ್ ಕಂಟಿನ್ಯೂಸ್ ಪ್ರೊಸೆಸ್. ಸ್ಲೋ ಆಗಿ ಆಗುವಂಥದ್ದು, ಗ್ರ್ಯಾಜುವಲ್ ಆಗಿ ಆಗುವಂಥದ್ದು ಮತ್ತು ಕಂಟಿನ್ಯೂಸ್ ಆಗಿ ಆಗುವಂಥದ್ದು ಅಂತ. ಡೆಫಿನೆಟ್ಲಿ ದಿಸ್ ಇಸ್ ಕರೆಕ್ಟ್. ಡಾರ್ವಿನ್ ಅವರ ಪ್ರಕಾರ ಇವಲ್ಯೂಷನ್ ಅಂತಂದರೆ ಅದು ಸ್ಲೋ ಪ್ರೊಸೆಸ್ಸು, ಗ್ರ್ಯಾಜುವಲ್ ಆಗಿ ಆಗುವಂಥದ್ದು ಮತ್ತು ಕಂಟಿನ್ಯೂಸ್ ಪ್ರೊಸೆಸ್ಸು. ಇವಲ್ಯೂಷನ್ ಆಗುವಂಥದ್ದು ಇಟ್ ಈಸ್ ಥ್ರೂ ವೇರಿಯೇಷನ್ಸ್ ಅಂತ ಹೇಳ್ತಾರೆ. ಇಟ್ ಈಸ್ ಥ್ರೂ ವೇರಿಯೇಷನ್ಸ್ ಅಂತ. ಈ ವೇರಿಯೇಷನ್ಸು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅಂತ. ವೇರಿಯೇಷನ್ಸ್ ವಿಲ್ ಅಕ್ಯುಮುಲೇಟ್ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಈ ವೇರಿಯೇಷನ್ಸು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸ್ಲೋ ಆಗಿ ಆಗುವಂಥದ್ದು ಆ್ಯಂಡ್ ಇಟ್ ಈಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್ ಆ್ಯಂಡ್ ಅ ಕಂಟಿನ್ಯೂಸ್ ಪ್ರೊಸೆಸ್. ವೇರಿಯೇಷನ್ಸ್ ಥ್ರೂ ಇವಲ್ಯೂಷನ್ ಆಗೋದಕ್ಕೆ ಅದು ಸ್ಲೋ ಆಗಿ ಆಗುತ್ತೆ, ಗ್ರ್ಯಾಜುವಲ್ ಆಗಿ ಆಗುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಆಗುತ್ತೆ ಅಂತ. ಆಪ್ಷನ್ ಸಿ ನೋಡೋದಾದರೆ ಅ ಸ್ಲೋ, ಸಡನ್ ಆ್ಯಂಡ್ ಡಿಸ್ಕಂಟಿನ್ಯೂಸ್ ಪ್ರೊಸೆಸ್. ಅವರು ಡಿಸ್ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳೋದಿಲ್ಲ ಇವಲ್ಯೂಷನ್ನ, ಹಾಗಾಗಿ ಇದು ಇನ್ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ, ಅ ಸ್ಲೋ ಆ್ಯಂಡ್ ಡಿಸ್ಕಂಟಿನ್ಯೂಸ್ ಪ್ರೊಸೆಸ್. ಡಿಸ್ಕಂಟಿನ್ಯೂಸ್ ಇರೋದಕ್ಕೆ ಈ ಆಪ್ಷನು ಇನ್ಕರೆಕ್ಟ್ ಆಗುತ್ತೆ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೋಪ್ ಯು ಅಂಡರ್ಸ್ಟುಡ್. ಬೆಸ್ಟ್ ಆಫ್ ಲಕ್.